ಬೆಳಗಾವಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳು ಬಸ್ ಸಂಚಾರದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚೆನ್ನಮ್ಮ ವೃತ್ತದಿಂದ ಪಾದಯಾತ್ರೆಯನ್ನು ನಡೆಸಿತು. ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಸಾಗಿ ಬಸ್ ಸಂಚಾರ ತೊಂದರೆ ಆಗ್ತಾ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು. ವಿದ್ಯಾರ್ಥಿಗಳು ಬೆಳಗಾವಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಕಾಲೇಜುಗಳಿಗೆ ಬರುವುದಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಸಂಕಟ ಎದುರಿಸುವಂಥ ಸ್ಥಿತಿ ನಿರ್ಮಾಣವಾಗಿದ್ದರಿಂದ ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾವಿವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು ಬಸ್ಸಿನ ಸಮಸ್ಯೆ ಎಷ್ಟಿದೆ ಅಂಥೇಳಿ. ನಾವು ಸಾಕಷ್ಟು ಬಾರಿ ಮನವಿ ಅಲ್ಲಿರ್ತಕ್ಕಂಥ ಬಸ್ಸಿನ ಕಂಟ್ರೋಲರ್ ಆಗಿರ್ಬೋದು, DC ಅವರಾಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಕಾರ್ಯವಾಹಿಯನ್ನು ಅವ್ರು ಮಾಡ್ತಾ ಇಲ್ಲ. ಅವರು ಈಗಾಗಲೇ ನಾವು ಒಂದು 4-5 ಸಲ ಹೇಳಿದ್ದೀವಿ, ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ, ಫ್ರೀ ಕೊಟ್ಟಿದ್ದೀವಿ ಅನ್ನೋದು ಅಷ್ಟೇ ಆಗ್ತಾ ಇದೆ. ಬಟ್ ಯಾವುದೇ ತರಹದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಸ್ಸಸ್ಗಳು ಬರ್ತಾ ಇಲ್ಲ. ನಾವೆಲ್ಲ ಕೂಡ ನೋಡ್ಬೋದು, ಪ್ರಭುನಗರ ಆಗಿರ್ಬೋದು, ಖಾನಾಪುರಿಂದ ಫೋನ್ ಮಾಡ್ತಾ ಇದ್ದಾರೆ, ಮರಕಟ್ಟೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಬೈಲೊಂಗಲಿಂದ ಫೋನ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಏನಾದರೂ ನಾಳೆಯಿಂದ ಬಸ್ ಬಿಡಲಿಲ್ಲ ಅಂದರೆ ಎಲ್ಲಿ ಬಸ್ಸಿನ ಫೆಸಿಲಿಟಿ ಆಗಂಗಿಲ್ಲ ಅಲ್ಲೇ ನಿಂತು ಹೋರಾಟ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಾ ಇದ್ದಾವೆ, ನೀವು ಎಚ್ಚೆತ್ತುಕೊಳ್ಬೇಕು, ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀನಿ. ರೋಹಿತ್ ಉಮ್ನಾಬಾದಿಮಠ್, ಬೆಳಗಾವಿ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಲ್ಲ ಕಾರ್ಯಕರ್ತರು ಸದಸ್ಯರು ಕೂಡ ಹಾಜರಿದ್ದರು. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.